ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 23/12/2025 ಮಂಗಳವಾರ. ಕಳೆದ ಸಂಚಿಕೆಯಲ್ಲಿ ನಾವು 2026ರ ವರ್ಷ ಭವಿಷ್ಯದಲ್ಲಿ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ, ಸ್ವ ಉದ್ಯೋಗ, ಹಾಗೆ ಆರೋಗ್ಯ ಮತ್ತೆ ಶಿಕ್ಷಣ ವಿಚಾರದಲ್ಲಿ ಅನೇಕ ಮಾಹಿತಿಗಳನ್ನು ತಿಳಿದುಕೊಂಡಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಧನ ಪ್ರಾಪ್ತಿ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಹಾಗೆ ಪರಿಹಾರ ಭಾಗ ಆಗಿರ್ಬೋದು, ಮತ್ತು ಆಸ್ತಿ ವಿಚಾರ ಆಗಿರ್ಬೋದು, ಮತ್ತು ಸಂತಾನ ಹಾಗೆ ಏನು ಒಂದು ದಾಂಪತ್ಯ ಯೋಗ ಆಗಿರ್ಬೋದು. ಈ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಾಯ. ವೀಕ್ಷಕರೇ, ನೀವು ಸಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಅಥವಾ ಗುರೂಜಿಗಳನ್ನು ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಸಹ ನೀವು ಕಾಲ್ ಮಾಡ್ಬೋದು ಅಂತ ಹೇಳ್ತಾ, ಗುರೂಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ 2026ರ ಕುಂಭರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ವಿ. ಹಾಗೆ ನೀವು ಸಹ ಶಿಕ್ಷಣ ಮತ್ತು ಉದ್ಯೋಗ, ಸ್ವ ಉದ್ಯೋಗ ಮತ್ತು ಆರೋಗ್ಯ ವಿಚಾರ, ಇದರ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಗುರೂಜಿ. ಈಗ ನಾವು ಮುಂದುವರಿಸ್ತಾ ಹೋಗೋಣ. ಹಣಕಾಸು ಅನ್ನುವಂಥ ವಿಚಾರಕ್ಕೆ ತಗೊಂಡ್ರೆ ಗುರೂಜಿ, ನಾವು ಈ ವರ್ಷ ಅಂದರೆ 2026 ಈ ವರ್ಷ ಏನಿದೆ, ಕುಂಭರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಆರ್ಥಿಕವಾಗಿ ಜೊತೆಗೆ ಏನೆಲ್ಲ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ, ಹಾಗೆ ಗ್ರಹಗಳ ಗೋಚಾರದ ಪ್ರಭಾವ ಮತ್ತು ಅದರ ಫಲಗಳು ಏನು ಅಂತ ಹೇಳಿ. ನೋಡಿ, ಕುಂಭರಾಶಿಯವರಿಗೆ 2026 ಜಾಕ್ಪಾಟ್ ಕೆಲವೊಂದು ವಿಚಾರದಲ್ಲಿ ನಾವು ಕೊನೆಯ ಎಪಿಸೋಡಲ್ಲಿ ಕೂಡ ಕವರ್ ಮಾಡಿದ್ವಿ. ಅವರ ಒಂದು ಎಜುಕೇಷನ್ ಆಗಿರ್ಬೋದು, ಅವರ ಒಂದು ವರ್ಕ್ ಲೈಫ್ ಆಗಿರ್ಬೋದು, ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ತುಂಬ ಹಲವು ವಿಚಾರದಲ್ಲಿ, ಆರೋಗ್ಯದಲ್ಲಿ ವಿಚಾರದಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ವಿ. ಮುಂದೆ ವಾರದ ಭಾಗದಲ್ಲಿ ತಾವು ಕೇಳಿದ ಹಾಗೆ ಪ್ರಮುಖವಾಗಿ ಹಣಕಾಸು, ದುಡ್ಡಿದ್ರೆ ಎಲ್ಲ ಅಲ್ವಾ, ಎಲ್ಲನೂ ಇದು ಮಾಡುವಂಥ ವಿಚಾರದಲ್ಲಿ. ಇನ್ನು ಐಶ್ವರ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಮೊದಲನೇ 5 ತಿಂಗಳು ತುಂಬ ಒಂದು ಒಳ್ಳೆ ಚೆನ್ನಾಗಿರುವಂಥದ್ದು. ಎಲ್ಲೆಲ್ಲಿ ಏನೇನು ದುಡ್ಡನ್ನು ಎತ್ತಿಡಬೇಕು, ಯಾವುದರಲ್ಲಿ ದುಡ್ಡನ್ನು ಕೂಡಿಡಬೇಕು, ದುಡ್ಡು ಉಳಿಸಲು ಒಂದು ಸೈಟ್ ತೊಗೊಳ್ಳೋದಾಗಿರ್ಬೋದು, ಒಂದು ಪ್ರಾಪರ್ಟಿ ತೊಗೊಳ್ಳೋದಾಗಿರ್ಬೋದು, ಅಥವಾ ಇಲ್ಲದೇ ಇರೋ ಒಂದು ಹೂಡಿಕೆ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ದೊಡ್ಡ ಇನ್ವೆಸ್ಟ್ಮೆಂಟು, ಇದರ ವಿಚಾರದಲ್ಲಿ ಖರೀದಿ ಮಾಡುವಂಥದ್ದು, ಒಂದೇನೋ FD ಮಾಡುವಂಥದ್ದು, ಈ ರೀತಿ ಏನಾದರೂ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಿಮಗೆ ಒಂದು ಫೈನಾನ್ಷಿಯಲ್ ಅಕ್ಯುಮುಲೇಷನ್ ಅಂತ ನೀವೇನು ವಿಚಾರದಲ್ಲಿ ಮೊದಲ ಅರ್ಧ ಭಾಗದಲ್ಲಿ ಜೂನ್ನಲ್ಲಿ ಮಾಡ್ಕೊಳ್ಳೋಕ್ಕೆ ಸಿಗುವಂಥದ್ದು ಕುಂಭರಾಶಿಯವರಿಗೆ 2026ರಲ್ಲಿ. ಮೇ ಎಂಡಿಂಗ್ವರೆಗೂ ಮಾಡಿಬಿಡ್ಬೋದು. ಜೂನ್ ನಂತರ ಇವರಿಗೆ ಮೀಡಿಯಮ್ ಆಗಿರುವಂಥದ್ದು. ಜೂನ್ ನಂತರ ಫೈನಾನ್ಷಿಯಲಿ ಸ್ವಲ್ಪ ಏನಾಗುತ್ತೆ ಅಂದರೆ ಅಡಚಣೆಗಳು ಬರ್ಬೋದು, ಸಣ್ಣ ಪುಟ್ಟ ಸಾಲಗಳಾಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂಥ ಸಾಧ್ಯತೆಗಳು ಬೇಡ ಅಂತಂದರೆ ಈ ಒಂದು 5 ತಿಂಗಳು ಏನು ಕೂಡಿಡ್ತಿರೋ ಜನವರಿಯಿಂದ ಮೇವರೆಗೂ ಅದು ನಿಮಗೆ ಒಳ್ಳೆಯದಾಗುವಂಥದ್ದು ಹಣಕಾಸಿನ ವಿಚಾರವಾಗಿ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 2026ರ ಮೊದಲನೇ ಅರ್ಧ ಭಾಗ ಒಂದು ಹಣಕಾಸು ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ಶೇರ್ ಮಾರ್ಕೆಟದಲ್ಲಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಹಣಕಾಸು ಹೂಡಿಕೆಯಲ್ಲಾಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರಲ್ಲಿ ಆಗಿರ್ಬೋದು, ಮತ್ತು ರಿಯಲ್ ಎಸ್ಟೇಟ್, ಇವರಿಗೆಲ್ಲ ತುಂಬ ಅದ್ಭುತವಾದ ಸಮಯ. ಭೂಮಿಯಿಂದ ನಂಬಿ ಜೀವನ ಮಾಡ್ತಿರೋವಂಥವ್ರಿಗೆ ತುಂಬ ಒಳ್ಳೆಯದು. ಮತ್ತು ಕುಂಭ ರಾಶಿಯ ಒಂದು ಆರ್ಥಿಕವಾಗಿ ಒಂದು ಮಧ್ಯಭಾಗದವರೆಗೂ ತುಂಬ ಚೆನ್ನಾಗಿರುತ್ತೆ. 2026 ನಂತರನೂ ಕೂಡ ನಿಮಗೆ ಆರ್ಥಿಕವಾಗಿ ಚೆನ್ನಾಗಿರಬೇಕಂದ್ರೆ ನಿಮ್ಮ ಜಾತಕದ ಗುರು ಮತ್ತು ನಿಮ್ಮ ಜಾತಕದ ಶನೈಶ್ಚರ ಗ್ರಹರು, ನಿಮ್ಮ ದಶಾಭುಕ್ತಿಗಳು ದ್ವಿತೀಯ ಮತ್ತು ದಶಮ ಭಾವ ತುಂಬ ಚೆನ್ನಾಗಿದ್ದರೆ ಆರ್ಥಿಕವಾಗಿ ಚೆನ್ನಾಗಿರುವಂಥದ್ದು. ಅದು ಆಯಾ ಜಾತಕಕ್ಕೆ ನುರಿತ ಜ್ಯೋತಿಷರಲ್ಲಿ ತೋರಿಸ್ಕೊಂಡು ಕನ್ಫರ್ಮೇಷನ್ ಮಾಡ್ಕೋಬೇಕು. ಗ್ರಹ ಗೋಚಾರದ ಅನುಸಾರವಾಗಿ ಇದನ್ನೆಲ್ಲ ಇರುತ್ತೆ. ಎಚ್ಚರಿಕೆ ಇಷ್ಟೇ, ಏನು ಎಚ್ಚರಿಕೆ ತೊಗೋಬೇಕು ಅಂತಂದರೆ, ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಅದು ನೋಡಿಕೊಂಡು ಡಬಲ್ ಚೆಕ್ ಮಾಡಿ ಮಾಡುವಂಥದ್ದು. ಯಾವುದೋ ಒಂದು ಲ್ಯಾಂಡಲ್ಲಿ ಹಾಕ್ತಿದ್ದೀರಾ, ನೀವೊಂದು ಲಾಯರ್ ಒಪಿನಿಯನ್ ತೊಗೊಂಡು ಮುಂದುವರಿತಿದ್ದೀರಾ, ಆ ಟೈಮಲ್ಲಿ ನೀವು ಒಂದಲ್ಲ 2 ಒಪಿನಿಯನ್ ತೊಗೊಂಡು ಹಾಕುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಕುಂಭರಾಶಿಯವರಿಗೆ ವರ್ಷವಿಡೀ ರಾಶಿಯಲ್ಲೇ ರಾಹು ಇರುವಂಥದ್ದು. ಯಾವಾಗ ರಾಹು ಕೇತುಗಳು ರಾಶಿಗೆ ಸಂಬಂಧ ಬಂದಾಗ ಏನಾಗುತ್ತೆ ಅಂದರೆ ಮೈಂಡಲ್ಲಿ ಕನ್ಫ್ಯೂಷನ್ಸ್ನ ಕೊಡ್ತಾರೆ. ಮಾಡಿರುವಂಥ ಡಿಸಿಷನ್ ಬಗ್ಗೆ ಅವರಲ್ಲೇ ಅವರ ಅನುಮಾನ ಸೃಷ್ಟಿಯಾಗುತ್ತೆ. ಇದನ್ನು ಎಚ್ಚರಿಕೆ ಗಮನಿಸಿದರೆ ಹಣಕಾಸು ವರ್ಷ ಅರ್ಧ ಭಾಗದಲ್ಲಿ ಕುಂಭರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಗುರುಜಿ, ಇನ್ನೂ ಕೂಡ ಮುಂದುವರೆದು ನೋಡೋದಾದರೆ 2026ರ ಈ ಭವಿಷ್ಯ ಅಂದರೆ ಈ ವರ್ಷ ಏನಿದೆ, ಕುಂಭರಾಶಿಯವರಿಗೆ ಸಂಬಂಧಗಳ ವಿಚಾರ ಅಂತ ಹೇಳಿ ತಗೊಳ್ಳೋಣ ಗುರುಜಿ. ಅದರಲ್ಲಿ ದಾಂಪತ್ಯ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಸಂತಾನ ಪ್ರಾಪ್ತಿ ಆಗಿರ್ಬೋದು, ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಾಗ್ತಾ ಇದೆ, ಮತ್ತೆ ಗ್ರಹಗತಿಗಳು ಹಾಗೆ ಉತ್ತಮ ಫಲಗಳು ಹೇಗಿದೆ?
ನೋಡಿ 2026 ಒಂದು ಭವಿಷ್ಯವಾಣಿಯಲ್ಲಿ ಕುಂಭರಾಶಿಯವರಿಗೆ ತುಂಬ ಒಳ್ಳೆ ಫಲಗಳಿದೆ. ಯಾವುದೂ ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಮೇಲಾಗಿ ನೀವೇನೇ ಒಂದು ವಿವಾಹಕ್ಕೆ ಪ್ರಯತ್ನ ಪಟ್ಟರೆ, ಮಾತುಕತೆಗೆ ಅಥವಾ ಹುಡುಗಿ ನೋಡೋದಾಗಲಿ, ಹುಡುಗ ಹುಡುಗಿ ನೋಡುವಂಥ ಶಾಸ್ತ್ರದಲ್ಲಾಗಿರ್ಬೋದು, ಒಂದು ಬೇಗ ಎಂಗೇಜ್ಮೆಂಟ್ ಸೆಟ್ ಆಗ್ಬೋದು. ಆ ಮಾತುಕತೆಗಳು ಎಷ್ಟೋ ದಿನದಿಂದ ನೆನೆಗುದಿಗೆ ಬಿದ್ದರೆ ಈ ವರ್ಷದಲ್ಲಿ ತುಂಬ ಬೇಗ ಪೂರ್ತಿ ಆಗುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು ಬೇಗ ಜರುಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಪಂಚಮ ಗುರು ದೃಷ್ಟಿಯೇ ರಾಶಿ ಮೇಲಿರೋದ್ರಿಂದ, ಪಂಚಮದಿಂದ ಭಾಗ್ಯ ದೃಷ್ಟಿ ರಾಶಿಯ ಮೇಲೆ ಒಂದು ಬರೋದ್ರಿಂದ ಇದು ತುಂಬ ಒಳ್ಳೆಯದಾಗುತ್ತೆ. ಅದಲ್ದಿರ ಯಾರು ವಿಶೇಷವಾಗಿ 2026ರಲ್ಲಿ ಕುಂಭರಾಶಿಯವರು ಹುಡುಗ ಅಥವಾ ಹುಡುಗಿ ಪ್ರೇಮ ವಿವಾಹ ಅಂದರೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟರೆ ಪ್ರೇಮ ವಿವಾಹ ಮಾಡಿಕೊಳ್ಳಲು ತುಂಬ ಸೂಕ್ತ ಸಮಯ. ಯಾವ ರೀತಿ ಅಂದರೆ ಒಂದು ಮನೇಲಿ ಒಪ್ಕೊಳ್ಳದೆ ಇರುವಂಥದ್ದು, ಅನ್ಯ ಜಾತಿಯ ವಿವಾಹ ಆಗಿರ್ಬೋದು, ಅಥವಾ ಇನ್ನೇನೋ ಅಡಚಣೆಗಳು ಕೂಡ ದೂರವಾಗಿ ಬೇಗ ಎರಡೂ ಕಡೆ ಒಪ್ಕೊಂಡು ಮುಂದೆ ಬರುವಂಥದ್ದು ಇದು ಒಳ್ಳೆಯದಾಗಿರುವಂಥದ್ದು. ಮತ್ತು ನಾವು ಪಾಲುದಾರಿಕೆ ಅಂತ ನೋಡೋದಂದರೆ ಬರೀ ಒಂದು ಸೋಷಲ್ ಪಾರ್ಟ್ನರ್ಶಿಪ್ ಅಂತಂದರೆ ನಾವೇನು ಹೇಳ್ತೀವಿ ಅಂತಂದರೆ ವಿಚಾರದಲ್ಲಿ ಮ್ಯಾರೇಜ್ ಅಂತ ತೊಗೊತೀವಿ. ಆದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಬರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಏನಾದರೂ ಒಂದು ಮನಸ್ತಾಪಗಳಿದ್ರೂ ಕೂಡ ದೂರವಾಗುವಂಥದ್ದು 2026ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯ ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಅದರಿಂದ ಒಂದು ಸಂಬಂಧಗಳ ಬೆಸುಗೆ ಜಾಸ್ತಿ ಆಗುವಂಥದ್ದು. ಮತ್ತು 2026ರ ಕೊನೆಯ 2 ತಿಂಗಳಲ್ಲಿ ಕುಂಭರಾಶಿಯವರಿಗೆ ಪಾಲುದಾರಿಕೆ ವ್ಯಾಪಾರದಲ್ಲಿ ತುಂಬ ಗ್ರೋತ್ ಆಗುತ್ತೆ. ಈ ಸಮಯದಲ್ಲಿ ಗುರು ಕೂಡ ನಿಮಗೆ ಸಪ್ತಮ ಭಾವಕ್ಕೆ ಬರೋದ್ರಿಂದ ಕೌಶಲ್ಯಗಳು ಅಭಿವೃದ್ಧಿಪಡಿಸಿ ಹೊಸ ವಿಚಾರಗಳನ್ನು ಕಲಿಯಲು ಹೆಚ್ಚು ಅವಕಾಶ ಸಿಗುವಂಥದ್ದು. ಮತ್ತು ಆತುರದ ನಿರ್ಧಾರಗಳು ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದಂತ ಹೇಳ್ತೀವಿ. ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಸ್ವಲ್ಪ ಕಾನೂನು ಕಾರ್ಯವಿಧಾನಗಳನ್ನು ಪೂರ್ತಿಗೊಳಿಸಿ. ಮತ್ತು ನಿಮ್ಮ 2ನೇ ಮನೆಯಲ್ಲಿ ಶನೈಶ್ಚರ ಗ್ರಹರು ವರ್ಷವಿಡೀ ಮೀನರಾಶಿಯಲ್ಲಿರೋದ್ರಿಂದ ಇದರಿಂದ ಆರ್ಥಿಕವಾಗಿ ಹಣ ಉಳಿತಾಯ, ಕುಟುಂಬ, ಆಸ್ತಿ ನಿಮಗೆ ಸಂಬಂಧಿಸಿದ ಹಾಗೆ ಒಳ್ಳೆಯದಾಗುತ್ತೆ. ಶನಿ ಸಂಚಾರವು ಕೂಡ ಆರ್ಥಿಕವಾಗಿ ಶಿಸ್ತುಬದ್ಧಗೊಳಿಸುತ್ತೆ. ಅಂದರೆ ಸಿಸ್ಟಮೆಟಿಕ್ ಎಕ್ಸ್ಪೆನ್ಸಸ್ಸು ಅಥವಾ ಸಿಸ್ಟಮೆಟಿಕ್ ಪ್ಲಾನಿಂಗ್ ಆಫ್ ಫೈನಾನ್ಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಮತ್ತು ಇದರ ಜೊತೆಯಲ್ಲಿ ಏನೇ ಒಂದು ಮ್ಯಾರೇಜ್ ವಿಚಾರವಾಗಿ, ಏನೇ ಒಂದು ಪಾಲುದಾರಿಕೆ ವಿಚಾರದಲ್ಲಿ ಇದ್ದರೂ ಕೂಡ ಅದರಲ್ಲೂ ಸಿಸ್ಟಮೆಟಿಕ್ 2026ರಲ್ಲಿ ಕುಂಭರಾಶಿಯವರಿಗೆ ಬರುವಂಥದ್ದು. ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ ಭೂಮಿ ಖರೀದಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು, ಮತ್ತೆ ಲ್ಯಾಂಡೆಡ್ ಪ್ರಾಪರ್ಟಿ ಆಗಿರ್ಬೋದು. ಸೊ ಇಂಥ ವಿಚಾರಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಫಲಗಳು ಕುಂಭರಾಶಿಯವರಿಗೆ 2026ರ ವರ್ಷದಲ್ಲಿ ಸಿಗ್ತಾ ಇದೆ? ನೋಡಿ, 2026ರಲ್ಲಿ ಕುಂಭರಾಶಿಯವರಿಗೆ ಭೂಮಿ ಆಸ್ತಿ ವಿಷಯದಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಈ ಸಮಯದಲ್ಲಿ ಶನಿ ದೃಷ್ಟಿ ಕೂಡ 4ನೇ ಮನೆ ಮೇಲಿರೋದ್ರಿಂದ ಯಾವುದೇ ಒಂದು ವಿವಾದಿತ ಭೂಮಿ ಅಥವಾ ಆಸ್ತಿಯ ಖರೀದಿಸೋನು ಸ್ವಲ್ಪ ತಪ್ಪಿಸಬೇಕು. ಅಂದರೆ ಒಂದು ಏನಾದರೂ ಲಿಟಿಗೇಷನ್ಸ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಥವಾ ಯಾವುದೇ ಹೊಸ ವಿವಾದಿತ ಆಸ್ತಿಯನ್ನು ಖರೀದಿಸಬಾರ್ದು. ಯಾವುದೇ ಆಸ್ತಿಯನ್ನು ರಹಸ್ಯವಾಗಿ ಮಾರಾಟ ಮಾಡೋದ್ರೆ ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಮತ್ತು ನಿಮ್ಮ ಆಸ್ತಿಯಲ್ಲಿ ಯಾರಿಗಾದರೂ ಪಾಲು ಕೊಡಬೇಕಾಗಿದ್ದರೆ ಮಾರಾಟ ಮಾಡುವಾಗ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಒಳ್ಳೆಯದು. ಮತ್ತು ನಿಮ್ಮ ಕೆಲಸವನ್ನು ಕುಂಭರಾಶಿಯವರು ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಶನಿಯ ನಕಾರಾತ್ಮಕ ತೊಂದರೆಗಳಿಗೆ ನೀವು ಒಳಗಾಗೋದಿಲ್ಲ. ಆದಾಗ್ಯೂ ಹಳೆಯ ಮನೆಯನ್ನು ನವೀಕರಿಸಲು ಅಥವಾ ಖರೀದಿಸಲು ನಿಮಗೆ ಶನೈಶ್ಚರ ಗ್ರಹ ಒಂದು ಸಪೋರ್ಟ್ ಸಿಗುತ್ತೆ. ಅಂದರೆ ರಿನೋವೇಟ್ ಮಾಡಿರುವಂಥ ಮನೆಗಳನ್ನು ಖರೀದಿ ಮಾಡುವಂಥದ್ದು, ಹಳೆ ಮನೆಗಳನ್ನು ಖರೀದಿ ಮಾಡುವಂಥದ್ದು ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಯಾವುದೇ ವಿಶೇಷ ಅಡೆತಡೆಗಳು ಇರಬಹುದು, ಆದರೆ ವಾಹನ ಸಂಬಂಧಿತ ವಿಚಾರವಾಗಿ ಏನಾದರೂ ನೋಡೋದಾದರೆ ಈ ವರ್ಷ ಸಾಕಷ್ಟು ಉತ್ತಮ ಅಂತ ಹೇಳ್ಬೋದು. ಈ ವರ್ಷ ವಾಹನ ಖರೀದಿಸುವುದರಲ್ಲಿ ಕುಂಭರಾಶಿಯವರಿಗೆ ಯಾವುದೇ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹಳೆಯ ವಾಹನಗಳು ಸುಲಭವಾಗಿ ಖರೀದಿಸ್ಬೋದು. ಮತ್ತು ಹೊಸ ವಾಹನ ಖರೀದಿಸಲು ನೀವೇನಾದ್ರು ಯೋಜಿಸುತ್ತಿದ್ದರೆ ಸಂಪೂರ್ಣ ಅದರ ಮಾಹಿತಿ ಪಡೆದುಕೊಂಡು ಮುಂದೋದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಶನಿಯು ಕೂಡ 3ನೇ ಅಂಶದಿಂದ ಹೊಸ ವಾಹನ ಎಚ್ಚರಿಕೆಯಿಂದ ಓಡಿಸಲು ಸ್ವಲ್ಪ ಸೂಚಿಸುವಂಥದ್ದು. ಇಲ್ಲದಿದ್ದರೆ ಸಣ್ಣ ಪುಟ್ಟ ಏನಾದರೂ ಡೆಂಟ್ಸ್ ಆಗುವಂಥದ್ದು ಜಾಸ್ತಿ. ಈ ಮುನ್ನೆಚ್ಚರಿಕೆ ತಗೊಳ್ಳೋದ್ರಿಂದ ಈ ಆಸ್ತಿ ಖರೀದಿ ಆಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು 2026ರಲ್ಲಿ ಈ ವಿಶೇಷವಾಗಿ ಮತ್ತು ಲ್ಯಾಂಡೆಡ್ ಪ್ರಾಪರ್ಟಿ ಪೇಪರ್ಸ್ನ ಡಬಲ್ ಚೆಕ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇದನ್ನೆಲ್ಲ ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂಥದ್ದು 2026 ಅಂತ ನಾವು ಹೇಳ್ತೀವಿ. ಗುರುಜಿ, ಈಗ ನೀವು ಇಷ್ಟೊತ್ತು ಏನು ಹೇಳಿದ್ರಿ, ಇದನ್ನ ಬಿಟ್ಟು 2026ರ ವರ್ಷದಲ್ಲಿ ಕುಂಭರಾಶಿಯವರಿಗೆ ಮತ್ತೆ ಯಾವೆಲ್ಲ ಯೋಗಗಳು ಸಿಗ್ತಾ ಇದೆ, ಹಾಗೆ ಪರಿಹಾರ ಭಾಗ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಏನ್ ಮಾಡ್ಕೊಳ್ಬೇಕು? ನೋಡಿ, ಕೆಲವೊಂದು ರಾಶಿಗಳಿಗೆ ಒಳ್ಳೆ ಯೋಗಗಳು ರಾಶಿ ಅರ್ಥವಾಗಿ ಗಜಕೇಸರಿ ಯೋಗ ಮತ್ತು ಇನ್ನು ಶುಭ ಯೋಗಗಳು, ರಾಜಯೋಗ, ಧನಯೋಗ ಇರುವಂಥದ್ದು. ಆದರೆ ಇಲ್ಲಿ ಏನು ಆಗ್ತಾ ಇಲ್ಲ, ಸ್ವಲ್ಪ ದೋಷಗಳು ರಾಶಿಯಲ್ಲೇ ರಾಹು ಮತ್ತು ಸಪ್ತಮದಲ್ಲಿರೋದ್ರಿಂದ ರಾಹುಕೇತು ದೋಷ 2026ರಲ್ಲಿ ಉಂಟಾಗ್ತಾ ಇದೆ. ಆದರೂ ಆ ಒಂದು ದೋಷಕ್ಕೆ ಪರಿಹಾರ ಕೂಡ ಇರುವಂಥದ್ದು. ಏನಂದರೆ ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಕೈಂಕರ್ಯಗಳನ್ನು ಮಾಡಿಸೋದ್ರಿಂದ ಆ ಒಂದು ದೋಷ ಪರಿಹಾರ ಆಗುವಂಥದ್ದು. ಮತ್ತು ರಾಶಿಯಲ್ಲೇ ರಾಹುಕೇತು ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತದೆ. ಅದಕ್ಕೆ ಹಣೆಯ ಮೇಲೆ
ಮೇಲೆ ನಿಯಮಿತವಾಗಿ ಹಸಿ ಹಾಲನ್ನು ಇದು ಮಾಡಿಕೊಂಡು ಒಂದು ಅರಿಶಿನ ಬೆರೆಸಿ ಒಂದು ತಿಲಕವನ್ನು ಹಚ್ಚುವಂಥದ್ದು, ಅದು ಕೂಡ ಪರಿಹಾರ ಭಾಗ ಅಂತ ಹೇಳ್ತೀವಿ. ಮತ್ತು ಆದಷ್ಟು ಒಂದು ಪರಿಹಾರ ಭಾಗದಲ್ಲಿ ಸ್ವಲ್ಪ ಸಂತರು ಮತ್ತು ಹಿರಿಯರ ಸೇವೆ ಮಾಡೋದ್ರಿಂದನೂ ಕೂಡ, ಯಾಕಂದರೆ ಶನೇಶ್ವರ ಗ್ರಹ ಒಂದು ಓಲ್ಡ್ ಏಜ್ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಅದನ್ನು ಸಂತರ ಮತ್ತು ಹಿರಿಯರ ಸೇವೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ವರ್ಷಾನ್ವಿಡೀ ಸಾಡೆ ಸತಿಯ ಕೊನೆ ಭಾಗದಲ್ಲಿರುವುದರಿಂದ ಮನೆ ಹತ್ತಿರ ಇರುವ ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಳ್ಳೆಣ್ಣೆ ದಾನವನ್ನು ನೀಡಿ ಅಭಿಷೇಕ ಮಾಡಿಸ್ಕೊಂಡು ಬರುವಂಥದ್ದು, ಇದು ವರ್ಷಾನ್ವಿಡೀ 2026 ಅಂತ ನಾವೇನು ಹೇಳ್ತೀವಿ, ಇದರ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂಥ ಫಲಗಳನ್ನು ಆ ಪರಿಹಾರ ಭಾಗವಾಗಿ ಕೆಲಸ ಮಾಡುತ್ತೆ. ಅದಲ್ದಿರ ಸ್ವಲ್ಪ ಏನಾದರೂ ಕುತ್ತಿಗೆಗೆ ಅಥವಾ ಕೈಗೆ ಬೆಳ್ಳಿ ಕಡವನ್ನು ಧರಿಸೋದ್ರಿಂದ ಕೂಡ ಮನಸ್ಸಿನ ಒಂದು ಕಾಳಸರ್ಪ ದೋಷದ ಒಂದು ಪರಿಹಾರ ಕುಗ್ಗುತ್ತಮ್ಮ. ಗುರುಜಿ, ನೀವೇನಾದರೂ ಸೂಚನೆಗಳನ್ನು ನೀಡ್ತೀರಾ ಕುಂಭರಾಶಿಯವರಿಗೆ? ನೋಡಿ, ಕುಂಭರಾಶಿಯವರಿಗೆ ಆದಷ್ಟು ದುಡುಕು ನಿರ್ಧಾರ ಬೇಡ, ಸಮಾಧಾನದಿಂದಿರಿ. ಮತ್ತು ಯಾವುದೇ ಕೆಲಸ ಒಂದೇ ಪ್ರಯತ್ನದಲ್ಲಿ ಮುಗಿಯೋದಿಲ್ಲ 2026ರಲ್ಲಿ. ಅದು ಮೋರ್ ದೆನ್ ಒನ್ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ನಿಧಾನವಾಗಿ ಪ್ರಯತ್ನ ಪಟ್ಟರೆ ಆ ಕೆಲಸ ಮುಗಿಯುತ್ತೆ. ನೀವು ವೇಟ್ ಮಾಡಿ, ನಿಮಗೆ ಎಕ್ಸಲೆಂಟ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. 2026ರ ಕುಂಭರಾಶಿಯವರಿಗೆ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು, ಖಂಡಿತ ಅದನ್ನು ಮಾಡ್ಕೊಳ್ಳಿ. ಬಹುಮುಖ್ಯವಾಗಿ ಮಂಗಳವಾರ ಇವತ್ತಿನ ದಿನದ ಪಂಚಾಂಗ, ತಿಥಿ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಡಿ. ಇವತ್ತು 23 ಡಿಸೆಂಬರ್ 2025, ತೃತೀಯ ತಿಥಿ, ಶುಕ್ಲ ಪಕ್ಷ, ಶ್ರವಣ ನಕ್ಷತ್ರ, ವ್ಯಾಗತ ಯೋಗ ಇರುವಂಥದ್ದು ಮಂಗಳವಾರ. ಮತ್ತು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ನೋಡಿದ್ರೆ 6 ಗಂಟೆ 39 ನಿಮಿಷಕ್ಕೆ ಮತ್ತು ಸೂರ್ಯಾಸ್ತ ಒಂದು 5 ಗಂಟೆ 58 ನಿಮಿಷಕ್ಕೆ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ಇವತ್ತಿನ ಒಂದು ರಾಹುಕಾಲ ಅಂತ ನೋಡಿದ್ರೆ 3 ಗಂಟೆ 9 ನಿಮಿಷದಿಂದ 4 ಗಂಟೆ 34 ನಿಮಿಷ ಮಧ್ಯಾಹ್ನ ಅಂತ ಹೇಳ್ತೀವಿ. ಯಮಗಂಡ ಕಾಲ 9 ಗಂಟೆ 29 ನಿಮಿಷದಿಂದ 10 ಗಂಟೆ 54 ನಿಮಿಷ ಮುಂಜಾನೆ ಸಮಯದಲ್ಲಿ. ಗುಳಿಕ ಕಾಲ 12 ಗಂಟೆ 19 ನಿಮಿಷದಿಂದ 1 ಗಂಟೆ 44 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 41 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ? ತುಂಬ ವಿಶೇಷವಾಗಿ ಮಾರ್ಗಶಿರ ಮಾಸ ನಡೀತಾ ಇರುವಂಥದ್ದು, ಅದರಲ್ಲೂ ಮಂಗಳವಾರ ಅಂತ ಹೇಳ್ತೀವಿ. ಮಂಗಳಮಯವಾದ ವಾರ. ಯಾವುದೇ ಒಂದು ವಿಚಾರದಲ್ಲಿ ಹೊಸ ಕೆಲಸ ಪ್ರಾರಂಭ ಮಾಡಲು ಮಂಗಳವಾರ ಅಷ್ಟೊಂದು ಶುಭ ಅಲ್ಲ ಅಂತಾರೆ. ಆದರೆ ಯಾವುದೇ ಒಂದು ಲಿಟಿಗೇಷನ್ಸು, ವ್ಯಾಜ್ಯಗಳಿಗೆ ಸಂಬಂಧಿತವಾಗಿರುವಂಥದ್ದು, ಒಂದು ಪಂಚಾಯಿತಿ ಮಾಡೋದಕ್ಕೆ ಮಂಗಳವಾರ ತುಂಬ ಪ್ರಶಸ್ತವಾಗಿರುವಂಥದ್ದು. ಅದರಲ್ಲೂ ಮಂಗಳ ಹೊರೆಯಲ್ಲಿ ದಿನದಲ್ಲಿ 3 ಭಾಗ ಮಂಗಳ ಹೊರೆ, ಬೆಳಗ್ಗೆ 6ರಿಂದ 7 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ, ಸಂಜೆ 7 ಗಂಟೆಯಿಂದ 8 ಗಂಟೆ ಮಂಗಳ ಹೊರೆಯಲ್ಲಿ ಮಾಡಿಕೊಂಡ್ರೆ ಇವತ್ತಿನ ದಿನ ಅವರಿಗೆ ಸಕ್ಸಸ್ ಸಿಗುವಂಥದ್ದು. ಗುರುಜಿ, ಈಗ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಸಂಗಾತಿ ಆರಂಭಕ್ಕೆ ಸ್ವಲ್ಪ ಸೂಕ್ತ ರಕ್ಷಣೆ ಮತ್ತು ಗಮನ ಅಗತ್ಯವಿದೆ, ಅದರಿಂದ ನಿಮ್ಮ ಸಂಗಾತಿ ಖುಷಿ ಪಡ್ತಾರೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. ಆದರೂ ನಿಮ್ಮ ಸ್ವಲ್ಪ ಬದುಕನ್ನು ನಗುವಾಗಿ ತೆಗೆದುಕೊಳ್ಳಬೇಡಿ, ಅಂದರೆ ಹಾಸ್ಯಾಸ್ಪದವಾಗಿ ಸ್ವಲ್ಪ ಏನೋ ಕಷ್ಟ ಮುಂದೂಡಿದ್ರೆ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನೀವು ಆರಾಮಾಗಿ ವಿಶ್ರಾಂತಿ ಪಡೆದುಕೊಳ್ಳಬೇಕು ಮತ್ತು ಆನಂದಿಸುವ ಆಸಕ್ತಿಗಳು ನಿಮ್ಮ ವಿಷಯದಲ್ಲಿ ತೊಡಗಿಸಿಕೊಳ್ಳಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಾರಂಭಿಸಲು ಒಂದು ಅತ್ಯುತ್ತಮವಾಗಿರುವಂಥ ದಿನವಾಗಿರುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನಿಮ್ಮ ಮಗುವಿನ ಸಾಧನೆ ನಿಮಗೆ ಅಪಾರ ಸಂತೋಷ ನೀಡಬಹುದು, ಇದರಿಂದ ನಿಮ್ಮ ಒಂದು ದಿನ ಖುಷಿಯಾಗಿರುವಂಥದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಯಮಿತ ತೊಂದರೆ ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ವೀಕ್ಷಕರೇ, ನಾವೀಗ ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಗುರುಜಿ, ತಗೊಳ್ಬೋದಾ? ಖಂಡಿತ. ಇವರು ತಮ್ಮ ಹೆಸರನ್ನ ಕೇಳ್ತಾ ಇದ್ದಾರೆ ಗುರುಜಿ. ಚೇತನ್ ಕುಮಾರ್. ಓಕೆ. ಹಾಗೆ ಜನ್ಮ ದಿನಾಂಕ 4/8/92. 4/8/92. ಹೌದು. ಜನ್ಮ ಸಮಯ 3 ಗಂಟೆ 15 ನಿಮಿಷ PM ಜನ್ಮ ಸ್ಥಳ ಬಂದು ಮೈಸೂರು ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಮ್ಯಾರೇಜ್ ತುಂಬಾನೇ ಇಶ್ಯೂಸ್ ಆಗಿದೆ, ಸೊ ಹಾಗಾಗಿ ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಗುರುಜಿ, ಏನಾದರೂ ಆಗಬಹುದಾ ಅಂತ? ನೋಡಿ, ಇದರಲ್ಲಿ ಅವ್ರ ಸ್ಪಷ್ಟತೆ ಅಂದರೆ ಫಸ್ಟ್ ಮ್ಯಾರೇಜಲ್ಲಿ ಕ್ಲಿಯರ್ ಆಗಿದೆಯಲ್ಲ ಅಂತ ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಗುರುಜಿ. ಮಂಗಳವಾರ ಹುಟ್ಟಿದ್ದು, ಚಿತ್ರ ನಕ್ಷತ್ರ ಮತ್ತು ತುಂಬ ವಿಶೇಷವಾಗಿರುವಂಥ ಒಂದು ಕನ್ಯಾ ರಾಶಿ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ಚಿತ್ರ ನಕ್ಷತ್ರ ತುಲಾ ರಾಶಿ ಬರ್ತಾ ಇದೆ. ಸೊ ಇವ್ರ ಜಾತಕದ ವಿಚಾರವಾಗಿ ವೃಶ್ಚಿಕ ಲಗ್ನದ ಜಾತಕ ಅಂತ ಹೇಳ್ತೀವಿ. ಸಪ್ತಮ ಸ್ಥಾನ ಮ್ಯಾರೇಜ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪ್ತಮದಲ್ಲಿ ಮಂಗಳ ಗ್ರಹ ಇರೋದು ಸ್ಟ್ರಾಂಗ್ ಆಗಿರುವಂಥ ಕುಜದೋಷ ನಿರ್ಮಾಣ ಮಾಡ್ತಾಯಿದೆ, ಅದಕ್ಕೆ ಇವರಿಗೆ ಅಡಚಣೆಗಳು ಮ್ಯಾರೇಜಲ್ಲಿ ಕೊಡ್ತಾ ಇದೆ. ಅಲ್ಲಿ ಸಪ್ತಮಾಧಿಪತಿಯಾದ ಗ್ರಹ ಕೂಡ ದಶಮ ಸ್ಥಾನ, ಶತ್ರು ಗುರುವಿನ ಜೊತೆಗೆ ಮತ್ತು ಶತ್ರು ರಾಶಿಯಲ್ಲಿರೋದ್ರಿಂದ ಸಮಸ್ಯೆ ಜಾಸ್ತಿ ಕೊಡ್ತಾ ಇದೆ. ಮತ್ತು
ದಶಾಭುಕ್ತಿಗಳು ಕೂಡ ಗುರುದಶೆನಲ್ಲಿ ರಾಹು ಅಂತರ್ದಶೆ ನಡೀತಿದೆ. ರಾಹು ಬಂದು ಸಪ್ರೇಟಿವ್ ಟೆಂಡೆನ್ಸಿ ಪ್ಲಾನೆಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಜಾತಕದ ಬಗ್ಗೆ ನಾವು ನೋಡಬೇಕಾದಾಗ ರಾಹು ಕೇತುಗಳು ಸಪ್ರೇಷನ್ಸ್ನ ಕೊಡುತ್ತೆ. ರಾಹು ಕೇತುಗಳು ಆ ಫ್ಯಾಮ್ಲಿನ ಬ್ರೇಕ್ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡುತ್ತೆ. ಸೊ ಆ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ದಶಾಭುಕ್ತಿಗಳು ಪ್ರಮುಖವಾಗಿ ನಡೀತಾ ಇದೆ. ಆದರೆ ನಾನು ಹೇಳೋದೇನೆಂದರೆ, ಇವರ ಒಂದು ಮ್ಯಾರೇಜಲ್ಲಿ ಖುಷಿ ಇಲ್ಲಂದರೆ ಫಸ್ಟು ಕಾನೂನಾತ್ಮಕವಾಗಿ ಕ್ಲಿಯರ್ ಮಾಡ್ಕೋಬೇಕು. ಯಾಕಂದರೆ ಷಷ್ಠಭಾವ ಇವ್ರದ್ದು ವೀಕ್ ಇರೋದ್ರಿಂದ ಯಾವುದೇ ಒಂದು ಮ್ಯಾರೇಜ್ ಆಗಲಿ, ಬಿಸ್ನೆಸ್ ಡೀಲ್ಸ್ ಆಗಲಿ ಕಾನೂನಾತ್ಮಕವಾಗಿ ಕ್ಲಿಯರ್ ಮಾಡಿಕೊಂಡು ತದನಂತರ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡಲಿ. ಸೆಕೆಂಡ್ ಮ್ಯಾರೇಜ್ಗೆ ಅಧಿಪತಿಯಾಗಿರುವಂಥ ಚಂದ್ರಗ್ರಹ ಕೂಡ ವ್ಯಯಸ್ಥಾನದಲ್ಲಿದ್ದಾರೆ. ಆದರೆ ಗುರುದೃಷ್ಟಿ ಇರೋದ್ರಿಂದ ಇವ್ರು ಸೆಕೆಂಡ್ ಮ್ಯಾರೇಜ್ ಆಗ್ಬೋದು. ಆದರೆ ಮೊದಲನ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಂಡು ಆದರೆ ಯಾವುದೇ ರೀತಿ ಸಮಸ್ಯೆ ಇವರಿಗೆ ಆಗೋದಿಲ್ಲ. ಪರಿಹಾರ ಇಷ್ಟೇ, ಸ್ವಲ್ಪ ದಶಾಭುಕ್ತಿ ವಯಸ್ಸು ಗುರು ಮಹಾದಶೆ ನಡೀತಾ ಇರೋದ್ರಿಂದ ಗುರುವಾರ ಓಂ ಬೃಹಸ್ಪತಿಯೇ ನಮಃ ಅಂತ ಜಪ ಮಾಡುವಂಥದ್ದು ಮತ್ತು ಗುರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥದ್ದು, ಗುರು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಒಂದು ಕಷ್ಟಗಳು ದೂರವಾಗುತ್ತೆ ಮತ್ತು ನಿಮ್ಮ ದಾರಿ ಸುಲಭವಾಗುತ್ತೆ. ಸೊ ಚೇತನ್ ಅವರೇ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರೆ ಗುರೂಜಿಗಳು ಉತ್ತರವನ್ನು ನೀಡಿದ್ದಾರೆ. ಹಾಗೆ ನೀವು ಗುರೂಜಿಗಳನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ, ಗುರೂಜಿ ನಾವು ತುಲಾ ರಾಶಿಯ ಬಗ್ಗೆ ನೋಡಬೇಕಿತ್ತು. ನೀವು ನಿಮ್ಮ ಅತ್ಯಂತ ಪ್ರೀತಿಯ ಕನಸು ನನಸಾಗುವ ಒಂದು ಸೂದಿನ ನಿಮ್ಮ ವಿವೇಚನೆಯನ್ನು ಬಳಸಿ ಮನೆಯ ಸದಸ್ಯರೊಂದಿಗೆ ಮಾತನಾಡಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಅತಿಯಾಗಿ ತಿನ್ನುವುದನ್ನು ಸ್ವಲ್ಪ ತಪ್ಪಿಸಿ, ನಿಮ್ಮ ತೂಕದ ಮೇಲೆ ಸ್ವಲ್ಪ ಹಿಡಿತ ಹೊಂದಿರಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಪ್ರೀತಿಯ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಪ್ರಮುಖವಾದ ಕಾರಣ ನೀಡುತ್ತೆ. ದಿನ ಪ್ರೀತಿಮಯವಾಗಿ ತುಂಬ ಚೆನ್ನಾಗಿರುತ್ತೆ. ಗುರುಜಿ ಮಕರ ರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ನೀವು ಮಾಡುವ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವಾಗುವಂಥ ಒಂದು ಒಳ್ಳೆಯ ದಿನ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ಸ್ನೇಹಿತರು ಅವರ ಅವಶ್ಯಕತೆಗೆ ತಕ್ಕಂಗೆ ಇದ್ದ ಹಾಗೆ ನಿಮಗೆ ಉಪಯೋಗಿಸಿಕೊಳ್ಳಬಹುದು. ಇದರಿಂದ ನಿಮ್ಮ ನಿರಾಶೆ ಜಾಸ್ತಿ ಆಗುತ್ತೆ, ಅದರಿಂದ ಸ್ವಲ್ಪ ಸಮಾಧಾನವಾಗಿರಿ. ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ, ಇದರಿಂದ ದಿನ ಆನಂದಮಯವಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಒಳ್ಳೆದಾಗ್ಲಿ, ಮಂಗಳವಾರ ಸುದಿನ ಅಂತ ಹೇಳ್ತಾ ಗುರುಜಿ ಕೊನೆಯ ಒಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ನಮಿತ್ ಅಂದ್ರೆ ಅವರ ತಾಯಿ ಕಳಿಸಿರುವಂತಹ ಪ್ರಶ್ನೆ ಗುರುಜಿ. ಸೊ ಮಗು ಹುಟ್ಟಿರುವಂತಹ ಟೈಮ್ ತಿಳಿಸಿದ್ದಾರೆ, ಅವರ ಎಜುಕೇಶನ್ ಮತ್ತೆ ಫ್ಯೂಚರ್ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಮಗು ಹೆಸರು ನಮಿತ್ ಅಂತ, ಜನ್ಮ ದಿನಾಂಕ 10/6/2025, ಜನ್ಮ ಸಮಯ 7:12 AM ಗಳಲ್ಲಿ, ಹಾಗೆ ಹುಟ್ಟಿರುವಂತಹ ಸ್ಥಳ ಅರಸೀಕೆರೆ. ಇವರು ಎಜುಕೇಶನ್ ಮತ್ತೆ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡಿ, ಪಾಪುದು ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಜಾತಕದ ವಿಚಾರವಾಗಿ ಮಂಗಳವಾರ ಹುಟ್ಟಿರುವಂಥದ್ದು ಅನುರಾಧ ನಕ್ಷತ್ರ ಬರ್ತಾ ಇದೆ. ವೃಶ್ಚಿಕ ರಾಶಿ, ಎಜುಕೇಷನ್ಗೆ ಚತುರ್ಥ ಪಂಚಮ ಭಾಗ್ಯ ಅಂತ ಹೇಳ್ತೀವಿ. ಸೊ ಇವರ ಜಾತಕದಲ್ಲಿ ತುಂಬ ಚೆನ್ನಾಗಿದೆ, ಇನ್ನು ಚಿಕ್ಕ ಮಗು ಅಲ್ವಾ. ಸೊ ಇವ್ರ ತಾಯಿ ಕ್ವಶನ್ ಕಳಿಸಿದ್ದಾರೆ. ಚತುರ್ಥಾಧಿಪತಿಯಾದ ಗ್ರಹ ಬುಧ ಗ್ರಹರು ಲಗ್ನದಲ್ಲಿರುವಂಥದ್ದು ಮತ್ತು ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ಗುರು ಕೂಡ ಲಗ್ನದಲ್ಲಿರೋದ್ರಿಂದ ಒಳ್ಳೆಯ ಯೋಗದಲ್ಲಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ದಶಾಭಕ್ತಿ ಕೂಡ ಚೆನ್ನಾಗಿ ನಡೀತಾ ಇದೆ. ಆದರೆ ಸ್ವಲ್ಪ ಶನಿ ದಶೆ ನಡೀತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ಲೋ ಅನ್ನಿಸ್ತಾ ಇದೆ, ಅವ್ರಿಗೆ ಕಾಣಿಸ್ತಾ ಇಲ್ಲ. ಮುಂಬರುವಂಥ ದಶಾಭುಕ್ತಿಗಳು ಬುಧ ಮಹಾದಶೆ ನಡೀತಾ ಇರೋದ್ರಿಂದ ಅದರಲ್ಲಿ ತುಂಬ ಚೆನ್ನಾಗುತ್ತೆ. ಎಜುಕೇಷನ್ ವೈಸು ಮುಂದೆ ಈ ಒಂದು ರೊಬೋಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆ ರೀತಿ ಎಜುಕೇಷನ್ಗೆ ಆಯ್ದುಕೊಳ್ಳುವಂಥ ಒಂದು ಎಲ್ಲ ಲಕ್ಷಣಗಳಿದೆ. ಜಾತಕದಲ್ಲಿ ಎಲ್ಲ ಪ್ರಬಲ ಯೋಗಗಳು ಕೂಡ ಚೆನ್ನಾಗಿದೆ. ಸೊ ನಮಗೆ ನಮಿತ್ ಅವ್ರ ತಾಯಿ ಪ್ರಶ್ನೆಯನ್ನು ಕಳುಹಿಸಿದ್ರು, ನಿಮ್ಮ ಮಗುವಿನ ಜಾತಕ ತುಂಬ ಚೆನ್ನಾಗಿದೆ. ಸೊ ನೀವು ಗುರುಜಿಗಳನ್ನ ನೇರವಾಗಿ ಭೇಟಿ ಆಗಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ, ಅಥವಾ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು 2026 ಈ ವರ್ಷ ಏನಿದೆ 2026 ಇದರ ಒಂದು ಕುಂಭ ರಾಶಿಗೆ ಸಂಬಂಧಪಟ್ಟಂತೆ ಅವರ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿ ಒಂದು 8 ಅಂಶಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯವರು ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಖಂಡಿತ 2026 ಈ ವರ್ಷ ನಿಮಗೆ ಸಾಕಷ್ಟು ಯೋಗಗಳನ್ನು ಹೊತ್ತು ತರ್ತಾ ಇದೆ. ಹಾಗೆ ಪರಿಹಾರವನ್ನು ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ಬೇಕಾಗಿ ನೀವು ಕೂಡ ಅದರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.